ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಇದು ಆರ್ಮಲ್ ರೌಂಡ್ ಕಡಿಮೆ ಇದ್ದಾಗ ಏನು ಮಾಡಬೇಕು ಅಂತ ಒಂದು ವಿಡಿಯೋ ಹಾಕಿದೆ. ಅದಕ್ಕೋಸ್ಕರ ಒಬ್ರು ಕಮೆಂಟ್ ಮಾಡಿದ್ದಾರೆ, ನೆಕ್ ವಿಡ್ತು ಜಾಸ್ತಿ ಆಗಲ್ವಾ ಅಂತ ಕಮೆಂಟ್ ಹಾಕಿದ್ದಾರೆ. ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಈ ರೀತಿ ಇರುತ್ತೆ ಅಂದ್ಕೊಳ್ಳಿ ಬ್ಲೌಸು. ನೋಡಿ, ಈ ರೀತಿ ನೀವು ತಗೊಂಡಾಗ ಈ ರೀತಿ ಇಷ್ಟು ಮೆಜರ್ಮೆಂಟು ನಿಮಗಿದೆ, ಓಕೆನಾ. ಇವಾಗ ಇದಕ್ಕೆ ನೆಕ್ ವಿಡ್ತ್ ಇಲ್ಲಿ ಜಾಸ್ತಿ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ಇಲ್ಲಿ ಜಾಸ್ತಿ ಇರೋದನ್ನ ಇಲ್ಲಿ ಜಾಸ್ತಿ ಮಾಡ್ಕೊಂಡ್ರೆ ನಮಗೆ ಅವಾಗ ಈ ಕಡೆ ಆರ್ಮಲ್ ರೌಂಡ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಜಾಸ್ತಿ ತಗೊಂಡಿರ್ತೀವಿ ಅಂತ ತೋರಿಸಿದ್ದೆ. ಅದನ್ನ ಇವಾಗ ಇಲ್ಲಿ ಜಾಸ್ತಿ ತಗೊಂಡ್ರೆ ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ, ಇವಾಗ ಇಲ್ಲಿ ಜಾಸ್ತಿ ತಗೊಂಡಿರೋ ಅಷ್ಟನ್ನ ಇಲ್ಲಿ ಕಟ್ ಮಾಡಬೇಕು, ಓಕೆನಾ. ಇವಾಗ ಇಲ್ಲಿ ಎಷ್ಟು ನೀವು ಜಾಸ್ತಿ ತಗೊಂಡಿರ್ತೀರ, ಒಂದು ಅರ್ಧ ಇಂಚು, ಇವಾಗ ಮಾಮೂಲಿ ಉಕ್ಸ್ಪಟ್ಟಿಗೆ ಅರ್ಧ ಇಂಚು ಬಿಟ್ಟು ಇನ್ನು ಅರ್ಧ ಇಂಚು ಜಾಸ್ತಿ ತಗೊಂಡಿರ್ತೀವಲ್ಲ, ಅಷ್ಟನ್ನ ತೆಗಿಬೇಕಾಗುತ್ತೆ. ಇಲ್ಲಿ 1 ಇಂಚ್ ಜಾಸ್ತಿ ತಗೊಂಡ್ರು ಇಲ್ಲಿ ಅರ್ಧ ಇಂಚ್ ತೆಗೆದ್ರೆ ಸಾಕು, ಜಾಸ್ತಿ ಇದು ಮಾಡಕ್ಕೆ ಹೋಗ್ಬಾರ್ದು, ಓಕೆನಾ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಒಂದು 1/4 ಇಂಚು ಒಳಗಡೆ ತಗೊಳ್ಳಿ, ಓಕೆನಾ. ಇಲ್ಲಿ ಬಂದುಬಿಟ್ಟು ಒಂದು 1/4 ಇಂಚ್ ಹಿಂಗೆ ಒಳಗಡೆ ತಗೊಳ್ಳಿ. ಇವಾಗ ನೆಕ್ ವಿಡ್ತ್ ಬಂದುಬಿಟ್ಟು ಈಗ ಇದು ಬಂದುಬಿಟ್ಟು ನಮಗೆ 2.5 ಇದೆ, ಓಕೆನಾ. ಇದು 2.5 ಇದೆ ಅಂತಂದರೆ ನೀವು 2/4 ಇಟ್ಕೋಬೇಕು, ಓಕೆನಾ. ಇಲ್ಲಿಗೆ ನೆಕ್ಕು ಫ್ರಂಟಲ್ಲಿ ಮಾತ್ರ. ಆವಾಗ ನೀವು ಒಂದು 1/4 ಇಂಚ್ ಇಲ್ಲಿ ಮುಂದೆ ತಗೊಂಡು ಇದೇ ಅಳ್ತೇನೆ. ಇವಾಗ ಎಷ್ಟಿದೆ, 3.5 ಇದೆಯಲ್ಲ, ಇಲ್ಲಿಂದ 3.5 ತಗೊಳ್ಳಿ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಮುಂದೆನೂ ಬರುತ್ತೆ, ಸ್ವಲ್ಪ ಮುಂದೆನೂ ಬರುತ್ತೆ. ಇವಾಗ ಮುಂದೆ ಬಂದಾಗ ನೀವು ಈ ರೀತಿ ತಗೋತೀರಲ್ವಾ, ಹಿಂಗೆ ಬರುತ್ತೆ, ಸ್ವಲ್ಪ ಮುಂದೆನೂ ಬರುತ್ತೆ. ಅವಾಗ ಇಲ್ಲೇನಾಗುತ್ತೆ ಹೇಳಿ, ಇಲ್ಲಿ ಮುಂದೆ ಜಾಸ್ತಿ ತಗೊಂಡಿರ್ತೀವಲ್ಲ, ಅವಾಗ ಏನಾಗುತ್ತೆ, ಇಲ್ಲಿದು ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ, ಓಕೆನಾ. ಈ 2 ಪಾಯಿಂಟ್ಗಳನ್ನ ನೆನ್ಪಿಟ್ಕೋಬೇಕು. ಒಂದನೇದು, ಇವಾಗ ಇಲ್ಲಿ ಜಾಸ್ತಿ ತಗೊಂಡಾಗ ಒಂದು ಅರ್ಧ ಇಂಚ್ ಈ ಥರ ಕ್ರಾಸಾಗಿ ಕಟ್ ಮಾಡಿದ್ರು ನಡೆಯುತ್ತೆ, ಓಕೆನಾ. ಈ ರೀತಿ ಕ್ರಾಸಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರು ಓಕೆ. ಇದು ಒಂದು ಟ್ರಿಕ್ಕು. ಇನ್ನು ಈ ಟ್ರಿಕ್ ಬಂದ್ಬಿಟ್ಟು, ನೀವು ಮಾಮೂಲಿ ನೆಕ್ ವಿಡ್ತ್ 3.5 ಇದ್ರೆ ಇದನ್ನ 2.75 ತಗೋಬೇಕು, ಓಕೆನಾ. ಫ್ರಂಟಿಗೆ ಮಾತ್ರ ಅಂದರೆ ಇಲ್ಲಿ ಮಾತ್ರ 1/4 ಇಂಚ್ ಒಳಗಡೆ ತಗೊಳ್ಳಿ. ಇಲ್ಲಿ ಮಾಮೂಲಿ ಅಷ್ಟೇ ಬರಬೇಕು. ಇಲ್ಲಿ ಈ ಬಟ್ಟೆ ಹೋಗುತ್ತೆ, ನಾವು ಈ ಬಟ್ಟೆನ ಕಟ್ ಮಾಡಿ ತೆಗೆದು ಬಿಡ್ತೀವಲ್ವಾ, ಇಲ್ಲಿ ಇವಾಗ ಇಲ್ಲಿ ತಗೊಂಡಾಗ ಇಲ್ಲಿ ಕಟಿಂಗ್ ಮಾಡಿ ತೆಗಿತೀವಿ, ಹೋಗುತ್ತೆ. ಅವಾಗ ಏನಾಗುತ್ತೆ, ಇದು 1/4 ಇಂಚ್ ಮುಂದೆ ಬಂದಾಗ ಇದು ಮುಂದೆ ಬರುತ್ತೆ. ಅವಾಗ ಏನಾಗುತ್ತೆ, ಈ ಥರ ಫ್ರಂಟಲ್ಲಿ ತಗೊಂಡಾಗ ಇಲ್ಲಿ ಕರೆಕ್ಟಾಗಿ ಬರುತ್ತೆ ನಿಮಗೆ. ಇಲ್ಲಿ ಸ್ವಲ್ಪ ಮುಂದೆ ತಗೊಂಡಿರೋದ್ರಿಂದ ನೆಕ್ ವಿಡ್ತು ಕಡಿಮೆ ಆಗುತ್ತೆ, ಓಕೆನಾ. ಕರೆಕ್ಟಾಗಿ ನಾನು ತಿಳಿದ ಮಟ್ಟಿಗೆ ನಾನು ಅರ್ಥ ಮಾಡಿಸಿದ್ದೀನಿ ಅನ್ಕೋತೀನಿ. ಇಲ್ಲಿಂದ ಒಂದು 1/4 ಇಂಚ್ ಒಳಗಡೆ ತಗೊಳ್ಳಿ. ಈ ಕಡೆಯಿಂದ ಹಿಂಗೆ ಮಾರ್ಕ್ ಮಾಡಿ ನೋಡಿ, ಇಲ್ಲಿ ಈ ಗೆರೆಗೂ 1/4 ಇಂಚ್ ಒಳಗಡೆ ಬಂತು. ಅವಾಗ ಏನಾಗುತ್ತೆ ನಿಮಗೆ, ಹಿಂಗೆ ತೋರಿಸ್ತೀನಿ ರೀ. ಇವಾಗ ಇಲ್ಲಿಂದ ತಗೊಂಡ್ರೆ ಈ ಥರ ಬಂತಲ್ವಾ, ನೋಡಿ ಇದು 9 ಇಂಚ್ ಇದೆ. ಇವಾಗ ಇದರಿಂದ ತಗೊಳ್ಳಿ, ನೋಡಿ ಇಲ್ಲಿಗೆ 9 ಇಂಚ್ ಬಂತು, ಓಕೆನಾ. ಇವಾಗ ಇಲ್ಲಿಂದ ಇಲ್ಲಿಗೆ ಬಂತು 9 ಇಂಚು, ಅಂದರೆ ಇಲ್ಲಿ 1/4 ಇಂಚ್ ಒಳಗಡೆ ತಗೊಂಡಾಗ ನಿಮ್ಗೆ ಇದೇ ಅಳತೆ ಇಲ್ಲಿ ಬಂತು, ಓಕೆನಾ. ನೀವು ಇದನ್ನು ಬ್ಯಾಕ್ ಪೀಸು ಸೇಮ್ ಕಟಿಂಗ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಮಾತ್ರ 1/4 ಇಂಚು ಒಳಗಡೆ ತಗೊಂಡು ಕಟಿಂಗ್ ಮಾಡಿ. ಆವಾಗ ನಿಮಗೆ ಇದು ಕರೆಕ್ಟಾಗಿ ಬರುತ್ತೆ ನೆಕ್ ವಿಡ್ತ್, ಓಕೆನಾ. ಯಾಕೆಂದರೆ ಇಲ್ಲಿ ನಾವು ಜಾಸ್ತಿ ಮಾಡಿರ್ತೀವಿ, ಇಲ್ಲಿ ಆರ್ಮಲ್ ರೌಂಡು ಚೆಸ್ಟ್ ಜಾಸ್ತಿ ಇದೆ, ಆರ್ಮಲ್ ರೌಂಡ್ ಕಡಿಮೆ ಇದೆ ಅಂತ. ಹಂಗೆ ಮಾಡಿದಾಗ ಇವಾಗ ಇಲ್ಲಿ ಜಾಸ್ತಿ ತೊಗೊಂಡಿರೋದ್ರಿಂದ ಇದನ್ನು ಸ್ವಲ್ಪ 1/4 ಇಂಚು ಜಾಸ್ತಿ ತೊಗೊಳ್ಳಿ. ಅವಾಗ ಏನಾಗುತ್ತೆ, ನೆಕ್ ವಿಡ್ತು ಸರಿ ಹೋಗುತ್ತೆ. ನಾನು ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತಲೇ ಒಂದು ವಿಡಿಯೋನೇ ಮಾಡ್ತಾ ಇದ್ದೀನಿ. ನೀವು ಕೇಳಿದ್ದು ಸರಿಯಾಗಿದೆ. ನಮಗೆ ಚೆಸ್ಟ್ದು ಆರ್ಮಲ್ ರೌಂಡ್ದು ಹೇಳಿದೆ, ಅದು ಕೆಲವ್ರಿಗೆ ಆ ಥರ ಇನ್ನೊಬ್ರು ಸಿಸ್ಟರ್ ಕೇಳಿದ್ರು, ಹಿಂಗೆ ಜಾಸ್ತಿ ಬಂದ್ಬಿಡುತ್ತೆ, ಸ್ಲೀವ್ಸ್ ಕಡಿಮೆ ಇರುತ್ತೆ, ನೆಕ್ಕು ಇದು ಫ್ರಂಟಲ್ಲಿ ಜಾಸ್ತಿ ಬರುತ್ತೆ ಚೆಸ್ಟು ಅಂತ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಇವಾಗ ನೀವು ಇದಕ್ಕೆ ನೆಕ್ ವಿಡ್ತ್ ಜಾಸ್ತಿ ಆಗೋದ್ರಾಗಲ್ಲ ಅಂತ ಕೇಳ್ತಿದ್ದೀರಾ, ಅದಕ್ಕೆ ಆನ್ಸರು ಇಲ್ಲಿಂದ ಇಲ್ಲಿಗೆ ಜಾಸ್ತಿ ತಗೊಳ್ಳಿ, 1/4 ಇಂಚು ಜಾಸ್ತಿ ತಗೊಳ್ಳಿ. ಆವಾಗ ಇಲ್ಲಿಂದ ಇಲ್ಲಿ 1/4 ಇಂಚ್ ಒಳಗಡೆ ಬರೋದ್ರಿಂದ ಏನಾಗುತ್ತೆ, ನಿಮ್ಗೆ ಫುಲ್ಲು ನೆಕ್ಕು 1 ಇಂಚು ಇಲ್ಲಿಗೆ ಬಂದ್ಬಿಡುತ್ತೆ, ಓಕೆನಾ. ಈ ರೀತಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಇಲ್ಲ ನೀವು ಮಾಮೂಲಿ ಹಿಂಗೆ ಕಟ್ ಮಾಡಿದ್ರೆ ಮಾಮೂಲಿ ನೆಕ್ ವಿಡ್ತ್ ಜಾಸ್ತಿ ಆಗೇ ಆಗುತ್ತೆ. ಯಾಕಂದರೆ ಇಲ್ಲಿ ಜಾಸ್ತಿ ಮಾಡಿರ್ತೀವಲ್ವ, ಅರ್ಧ ಇಂಚು ಇಲ್ಲ 1 ಇಂಚು, ಅದು ಇಲ್ಲಿ ಹಾಗೆ ಮಾಡಿದ್ರೆ ಅಗಲ ಆಗುತ್ತೆ. ಆವಾಗ ಮಾಮೂಲಿ ಸೋಡಾ ಡ್ರಾಪ್ ಆಗುತ್ತೆ. ನೀವು ಕೇಳಿರೋ ಪ್ರಶ್ನೆ ತುಂಬಾ ಒಳ್ಳೆ ಕ್ವಶನು. ಕೆಲವ್ರಿಗೆ ಇವಾಗ ಇದು ಮಾತ್ರ ಹೇಳಿರ್ತೀವಿ, ಇವಾಗ ಆರ್ಮಲ್ ರೌಂಡ್ ಕಡಿಮೆ ಇದೆ, ಚೆಸ್ಟ್ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ತಗೋಬಿಡಿ, ಕಟ್ ಮಾಡಿ ಹೊಲಿರಿ ಅಂತ ಹೇಳ್ಕೊಟ್ಬಿಡ್ತೀವಿ. ಆದರೆ ಇವಾಗ ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆನೇ.
ಕೆಲವ್ರಿಗೆ ಇವಾಗ ನಾನು ಅವತ್ತು ಇದು ಹೇಳ್ಬೇಕು ಕೇಳಿರ್ಲಿಲ್ಲದೆ ಇರೋ ಕಾರಣ ನನಗೆ ಇದು ಹೇಳ್ಬೇಕು ಅಂತ ಅನ್ಸಿರ್ಲಿಲ್ಲ. ಇವಾಗ ನೀವು ಕೇಳ್ತಾ ಇರೋದ್ರಿಂದ ಪಾಪ ಗೊತ್ತಿಲ್ಲದವ್ರಿಗೆ ಇವಾಗ ಅರ್ಥ ಮಾಡ್ಕೊಂಡಂಗೂ ಆಗುತ್ತೆ. ಒಟ್ಟಲ್ಲಿ ಅದಕ್ಕೆ ಸೊಲ್ಯೂಷನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಹಾಗಾಗಿ ನೀವು ಇಲ್ಲಿ 1/4 ಇಂಚು ಒಳಗಡೆ ತಗೊಂಡು ಈ ರೀತಿ ಕಟ್ ಮಾಡಿದಾಗ ನಿಮ್ಗೆ ಇಲ್ಲಿಗೆ 1 ಇಂಚು ಕರೆಕ್ಟಾಗಿ ಬರುತ್ತೆ. ಓಕೆನಾ? ಈ ರೀತಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ದಂಗೆ ಈ ತರ ಇಲ್ಲಿ ಒಂದು 1/2 ಇಂಚು ಜಾಸ್ತಿ ತಗೊಂಡು ಈ ತರ ಹಿಂಗೆ ಕ್ರಾಸ್ ಆಗಿ ತಗೊಳ್ಳಿ. ಆವಾಗ ಚೆಸ್ಟು ಸರಿ ಹೋಗುತ್ತೆ. ಇವಾಗ ಇಲ್ಲಿ ಆರ್ಮಲ್ ರೌಂಡ್ ಏನು ಕಡಿಮೆ ಇರುತ್ತೆ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ನೀವು ಇಲ್ಲಿ ತಗೊಂಡಿಲ್ಲ ಅಂದ್ರೆ ಇಲ್ಲಿ ಮುಂದಕ್ಕೆ ಹೋಗುತ್ತೆ, ಇವಾಗ ಇಲ್ಲಿಗೆ ಹೋಗುತ್ತೆ. ಆರ್ಮಲ್ ರೌಂಡ್ ಇಲ್ಲಿರುತ್ತೆ ಸ್ಲೀವ್ಸ್ದು. ಆವಾಗ ಏನಾಗುತ್ತೆ, ಹಿಂಗೆ ಕ್ರಾಸ್ ಆಗಿ ಬರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತಾನೆ ಇವಾಗ ಇಲ್ಲಿ ಈ ಕಡೆನೆ ತಗೊಂಡ್ಬಿಟ್ರೆ ಅವಾಗ ಇದು ಈ ಸ್ಟಿಚಿಂಗ್ ಇಲ್ಲೇ ಕರೆಕ್ಟಾಗಿ ಬರುತ್ತೆ. ನಾವು ಇಲ್ಲಿ ಬಟ್ಟೆ ಜಾಸ್ತಿ ತಗೊಂಡಿರ್ತೀವಿ, ಆವಾಗ ಸರಿ ಹೋಗುತ್ತೆ. ಇದು ಆರ್ಮಲ್ ರೌಂಡ್ ಕಡಿಮೆ ಇದ್ದಾಗ, ಚೆಸ್ಟ್ ಜಾಸ್ತಿ ಇದ್ದಾಗ ಈ ಮೆಥಡ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇವಾಗ ಇದು ನೆಕ್ ಬಿಡ್ತು ಜಾಸ್ತಿ ಆಗುತ್ತೆ ಅಂತ ಅಂದಾಗ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು ಆತೆ ಅದು ಒಂದೇ ಥರ ಕಟ್ ಮಾಡಿ, ಫ್ರಂಟಲ್ಲಿ ಮಾತ್ರ ನೆಕ್ ಬಿಡ್ತಾ 1/4 ಇಂಚು ಒಳಗಡೆ ತಗೊಳ್ಳಿ. ಓಕೆನಾ? ಅರ್ಥ ಆಯಿತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.